ನೀವು ಆಯ್ಲಿ ಸ್ಕಿನ್ ಇರೋರು ಅಥವಾ ಕಾಂಬಿನೇಷನ್ ಸ್ಕಿನ್ ಇರೋರಾಗಿದ್ದರೆ ಇವತ್ತಿನ ವಿಡಿಯೋ ಮಿಸ್ ಮಾಡದಿರೋ ಹಂಗೆ ಕಂಪ್ಲೀಟಾಗಿ ನೋಡಿ. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಆಯ್ಲಿ ಸ್ಕಿನ್ ಇರೋರಿಗೆ ಓಪನ್ ಪೋರ್ಸ್ ಪ್ರಾಬ್ಲಮ್ ಜೊತೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ನ ಸಮಸ್ಯೆ ಹೆಚ್ಚಾಗಿರುತ್ತೆ. ಮತ್ತು ಈ ಪ್ರಾಬ್ಲಮ್ಗಳಿದ್ದಾಗ ನಾವು ಪಾರ್ಲರ್ಗೆ ಏನಾದರೂ ಅಪ್ಪಿತಪ್ಪಿ ಹೋದರೆ ನೋಡಿ ಈ ರೀತಿ ಅದನ್ನು ತೆಗಿತಾರೆ. ಒಳಗಡೆಯಿಂದ ನೀಡಲ್ಸ್ ಹಾಕಿ ಈ ರೀತಿ ಪ್ಲಕ್ಕರ್ ಎಲ್ಲ ಹಾಕಿ ತೆಗಿತಾರೆ, ವಿಚ್ ಇಸ್ ವೆರಿ ವೆರಿ ಡೇಂಜರಸ್ ಟು ಯೋರ್ ಸ್ಕಿನ್. ಎಷ್ಟರ ಮಟ್ಟಿಗೆ ಡೇಂಜರ್ ಅಂದರೆ ಇದು ಕಿತ್ತೋದೇನೋ ಕಿತ್ಬಿಡ್ತಾರೆ, ಬಟ್ ಒಳಗಡೆ ನಮ್ಮ ಸ್ಕಿನ್ ಒಳಗಡೆ ಉಂಟಾಗೋ ಡ್ಯಾಮೇಜ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಮತ್ತು ಸ್ಕಾರ್ಸ್ ಉಂಟಾಗುತ್ತೆ, ಅದು ಲೈಫ್ ಲಾಂಗ್ ಹೋಗೋದೇ ಇಲ್ಲ. ಇನ್ನು ಒಮ್ಮೊಮ್ಮೆ ನಾವು ಯೂಟ್ಯೂಬಲ್ಲಿ ಈ ರೀತಿಯಾದಂಥ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಎಕ್ಸ್ಟ್ರಾಕ್ಷನ್ ವಿಡಿಯೋ ನಾವು ನೋಡಿರ್ತೀವಿ. ಯಾವುದೇ ಒಂದು ಶಾರ್ಪ್ ಟೂಲ್ಸ್ ಹಾಕಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದು, ಇದೆಲ್ಲ ನೋಡೋದಕ್ಕೆ ತುಂಬ ಫ್ಯಾನ್ಸಿ ಅನಿಸುತ್ತೆ. ಬಟ್ ನಾವು ಯೂಸ್ ಮಾಡಿದಾಗ ಅದು ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಅಂತ ಏನು ಹೇಳ್ತೀವಿ, ಅದು ಲೈಫ್ ಲಾಂಗ್ ಹಾಗೆ ಇರುತ್ತೆ. ಇನ್ನು ನಾವು ಅಡ್ವರ್ಟೈಸ್ಮೆಂಟ್ಸಲ್ಲಿ ಟಿ ವಿನಲ್ಲೆಲ್ಲ ನೋಡ್ಬೋದು, ಬ್ಲ್ಯಾಕ್ ಹೆಡ್ಸ್ ಹೋಗ್ಲಿಕ್ಕೆ, ವೈಟ್ ಹೆಡ್ಸ್ ಹೋಗಲಿಕ್ಕೆ ಈ ರೀತಿ ಫಿಸಿಕಲ್ ಸ್ಕ್ರಬ್ ಯೂಸ್ ಮಾಡ್ಬೋದು, ಇದು ನಿಮ್ಮ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ನ ತೆಗೆಯುತ್ತಂತ, ವಿಚ್ ಇಸ್ ವೆರಿ ವೆರಿ ರಾಂಗ್. ಈ ಸ್ಕ್ರಬ್ಬಲ್ಲಿ ಈ ಪಾರ್ಟಿಕಲ್ಸ್ ಏನಿರುತ್ತೆ ತುಂಬ ದಪ್ಪದಾಗಿರುತ್ತೆ. ಇದು ಸ್ಕ್ರಬ್ ಮಾಡ್ತಾ ಮಾಡ್ತಾ ಸ್ಕಿನ್ ಮೇಲೆ ಇರುವಂಥ ಟಾಪ್ ಲೇಯರ್ ಫುಲ್ ಡ್ಯಾಮೇಜ್ ಆಗಿ ಈ ರೀತಿ ಪಿಂಪಲ್ಸು ಮತ್ತು ಸ್ಕಾರ್ಸ್ ಆಗುತ್ತೆ. ಅದು ಕೂಡ ಲೈಫ್ ಲಾಂಗ್ ಹಾಗೆ ಉಳ್ಕೊಳ್ಳುತ್ತೆ. ನಾನು ಇವತ್ತು ಈ ವಿಡಿಯೋನಲ್ಲಿ ತೋರಿಸುವಂಥ ಒಂದು ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ನೀವು ಇದನ್ನು ಕರೆಕ್ಟಾಗಿ ತಿಳ್ಕೊಂಡು ಇದನ್ನು ನಾನು ಹೇಳಿದಾಗೆ ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ಡೇಂಜರಸ್ ಟ್ರೀಟ್ಮೆಂಟ್ ತೊಗೊಳ್ಳೋ ಅವಶ್ಯಕತೆಯೂ ಇಲ್ಲ. ನಿಮ್ಮ ಓಪನ್ ಪೋರ್ಸ್, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ ಸಮಸ್ಯೆ, ಆ್ಯಕ್ನಿ ಸಮಸ್ಯೆ ಅಂದರೆ ಪಿಂಪಲ್ ಸಮಸ್ಯೆ ಎಲ್ಲ ಕಡಿಮೆ ಆಗಿ ನಿಮ್ಮ ಓಪನ್ ಪೋರ್ಸ್ ಕೂಡ ಎಲ್ಲ ಕಡಿಮೆ ಆಗಿ ಸ್ಕಿನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ನನ್ನ ಸ್ಕಿನ್ ನೀವು ನೋಡಿದರೆ ನಂದು ಕಾಂಬಿನೇಷನ್ ಸ್ಕಿನ್ ಟೈಪ್ ಮತ್ತು ಪೋರ್ಸ್ ಇದೆ. ಇವಾಗ ಒಂದಷ್ಟು ಕಡಿಮೆ ಆಗಿದೆ ಪೋರ್ಸ್, ಬಟ್ ಮುಂಚೆ ನನಗಿನ್ನೂ ಜಾಸ್ತಿ ಇತ್ತು. ಅಂದಾಗೆ ಪಿಂಪಲ್ಸ್ಗೆ ನಾನು ಟ್ರೀಟ್ಮೆಂಟ್ ತೊಗೋತಾ ಇದ್ದೀನಿ, ಬಟ್ ಪಿಂಪಲ್ ಬಂದು ಹೋಗಿರೋ ಮಾರ್ಕ್ಸ್ ಇದೆ. ಈಗ ಕಾಂಬಿನೇಷನ್ ಸ್ಕಿನ್ ಟೈಪ್ ಜೊತೆ ನನಗೆ ಓಪನ್ ಪೋರ್ಸ್ ಇದೆ, ಪ್ಲಸ್ ಮೂಗಿನ ಮೇಲೆ ಸ್ವಲ್ಪ ಮಟ್ಟಿಗೆ ಬ್ಲ್ಯಾಕ್ ಹೆಡ್ಸ್ ಇದೆ, ಪ್ಲಸ್ ವೈಟ್ ಹೆಡ್ಸ್ ಕೂಡ ಇದೆ, ಬಟ್ ಅದು ಕಂಟ್ರೋಲ್ಡಲ್ಲಿದೆ. ಮತ್ತು ನೋಡಿ ಈ ರೀತಿಯಾದಂಥ ಎನ್ಲಾರ್ಜ್ಡ್ ಪೋರ್ಸ್ ಇದೆ. ಹಾಗೂ ಕಾಂಬಿನೇಷನ್ ಸ್ಕಿನ್ ಟೈಪ್ ಅವರ ಲಕ್ಷಣಗಳು ಏನಂತ ಹೇಳ್ತೀನಿ ನೋಡಿ. ಹಣೆ ಮೇಲೆ ಆಯ್ಲಿ ಇರುತ್ತೆ. ಸೊ ನೀವು ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ರೇ ಈ ರೀತಿ ಆಯ್ಲಿ ಆಗುತ್ತೆ. ಫಸ್ಟು ಆಗೋದು ಹಣೆ ಮೇಲೆ ಮತ್ತು ಮೂಗಿನ ಮೇಲೆ, ಮೂಗಿನ ಸೈಡ್ಸ್ ಮೇಲೆ ಈ ರೀತಿ ಆಯ್ಲಿ ಇರುತ್ತೆ, ಮತ್ತು ಚಿನ್ ಮೇಲೆ. ಇದು ನಮ್ಮ ಫೇಸ್ನ ಟಿ ಝೋನ್ ಅಂತೀವಿ. ಈ ಏರಿಯಾನಲ್ಲಿ ನಮಗೆ ಫಸ್ಟು ಆಯ್ಲಿ ಆಗುತ್ತೆ. ಈ ಫೇಸ್ನ ಟಿ ಝೋನ್ ಬಿಟ್ಟು ಉಳಿದ ಭಾಗ ಮಾತ್ರ ಡ್ರೈ ಆಗಿ ನಾರ್ಮಲ್ ಆಗಿರುತ್ತೆ. ಸೊ ನಿಮ್ಮದು ಈ ಥರ ಕಾಂಬಿನೇಷನ್ ಸ್ಕಿನ್ ಟೈಪ್ ಇದ್ದರು ಅಥವಾ ಕಂಪ್ಲೀಟ್ ಆಯ್ಲಿ ಸ್ಕಿನ್ ಟೈಪ್ ಅವರಾಗಿದ್ದರೆ ಈ ಒಂದು ಫೇಸ್ ವಾಶ್ ನಿಮಗೆ ಹೆಲ್ಪ್ ಮಾಡುತ್ತೆ. ಸ್ಯಾಲಿಸಿಲಿಕ್ ಆ್ಯಸಿಡ್ ಇರುವಂಥ ಯಾವುದೇ ಒಂದು ಫೇಸ್ ವಾಶ್ ಯೂಸ್ ಮಾಡ್ಬೋದು, ಇದೇ ಯೂಸ್ ಮಾಡಬೇಕಂತ ಏನಿಲ್ಲ. ಬಯೋಕ್ಯೂಲ್ನ ಸ್ಯಾಲಿಸಿಲಿಕ್ ಆ್ಯಸಿಡ್ ಪ್ಲಸ್ ಜಿಂಕ್ PCA ಮತ್ತು ಸೀಕಾ ಇರುವಂಥ ಈ ಒಂದು ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ಸೊ ಇದನ್ನು ಹೇಗೆ ಯೂಸ್ ಮಾಡಬೇಕಂದ್ರೆ ಸ್ವಲ್ಪ ತೊಗೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ. ಹಾಗೂ ವೆಟ್ ಹ್ಯಾಂಡ್ಸ್ ಮೇಲೆ ಅಂದರೆ ಒದ್ದೇ ಇರುವಂಥ ಕೈಯಲ್ಲಿ ಇದನ್ನು ಎಮಲ್ಸಿಫೈ ಮಾಡೋದಂತೀವಿ. ಇದು ನಮ್ಮ ಫೇಸ್ ವಾಶ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಸೊ ಸ್ಯಾಲಿಸಿಲಿಕ್ ಆ್ಯಸಿಡ್ ಏನು ಮಾಡುತ್ತೆ, ಇವಾಗ ನೋಡಿ ನಿಮ್ಮ ಪೋರ್ಸ್ ಕ್ಲಾಗ್ ಆಗಿರುತ್ತೆ, ಅಂದರೆ ಅದ್ರೊಳಗಡೆ ಬ್ಲ್ಯಾಕ್ ಹೆಡ್ ಇರ್ಬೋದು, ವೈಟ್ ಹೆಡ್ ಇರ್ಬೋದು, ಅಥವಾ ಪಿಂಪಲ್ ಇರ್ಬೋದು. ಈ ಸ್ಯಾಲಿಸಿಲಿಕ್ ಆ್ಯಸಿಡ್ ಅದರೊಳಗಡೆ ಹೋಗಿ ಕ್ಲೀನ್ ಮಾಡಿ ನಿಮ್ಮ ಸ್ಕಿನ್ನನ್ನು ಕ್ಲಿಯರ್ ಮಾಡುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟಿವ್ ನಿಮಗೆ ಹೆಲ್ಪ್ ಆಗೋದೇನೆಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್. ಕೀಪ್ ಇಟ್ ಇನ್ ಮೈಂಡ್. ಸೊ ನೀವು ಸಿರಮ್ ರೀತಿಯಲ್ಲಾದರೂ ಯೂಸ್ ಮಾಡ್ಬೋದು, ಬಟ್ ಬೆಸ್ಟ್ ಅಂದರೆ ಫೇಸ್ ವಾಶ್ ರೀತಿಯಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಆ ಒಂದು ಆಯ್ಲಿ ಫೀಲಿಂಗ್ ಆಗೋದಿಲ್ಲ. ಸೊ ಆಯ್ಲಿ ಸ್ಕಿನ್ ಇರೋರ ಕಂಪ್ಲೇಂಟ್ ಏನು, ಫೇಸ್ ವಾಶ್ ಆಗಿದ್ದ ಕೂಡಲೇ ಒಂದು ಸ್ವಲ್ಪ ಹೊತ್ತಿಗೆ ಮುಖ ಫುಲ್ಲು ಆಯ್ಲಿ ಆಗುತ್ತೆ ಅಂತ. ಮತ್ತು ಕಾಂಬಿನೇಷನ್ ಸ್ಕಿನ್ ಅವ್ರೇನು ಟಿ ಝೋನ್ ನಾನು ಹೇಳಿದ್ನಲ್ವ, ಸೊ ಟಿ ಝೋನ್ ಫಸ್ಟು ಆಯ್ಲಿ ಆಗುತ್ತಂತ. ಬಟ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ ಏನು ಮಾಡುತ್ತೆ, ನಿಮ್ಮ ಸ್ಕಿನ್ನ ಒಳಗಡೆ ಇರುವಂಥ ಆಯಿಲ್, ಡರ್ಟ್, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ನೆಲ್ಲ ಕಿತ್ಕೊಂಡು ಬರೋ ಥರ ಮಾಡಿ ಫುಲ್ ಕ್ಲೀನ್ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು. ಸೊ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಪಿಂಪಲ್ ಮಾರ್ಕ್ಸ್ ಕೂಡ ಫೇಡ್ ಆಗುತ್ತೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡೋದ್ರಿಂದ. ಸೊ ಈ ಒಂದು ವಿಷಯನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇವಾಗ ನಿಮಗೆ ಗೊತ್ತಾಗಿರುತ್ತೆ ಯಾವ ರೀತಿಯಾದಂಥ ಫೇಸ್ ವಾಶ್ ಯೂಸ್ ಮಾಡಬೇಕಂತ. ಮತ್ತು ಆ ಒಂದು 60 ಸೆಕೆಂಡ್ಗಳ ಕಾಲ ಅಂದರೆ 1 ನಿಮಿಷಗಳ ಕಾಲ ಕಂಪ್ಲೀಟಾಗಿ ಇದನ್ನು ನೀವು ಫೇಸ್ ಮೇಲೆ ಒಂದು ಮಸಾಜ್ ಮಾಡ್ತಾ ಆಮೇಲೆ ಪ್ಲೇನ್ ವಾಟರಲ್ಲಿ ಅಂದರೆ ಬರೀ ನೀರಲ್ಲಿ ಮುಖನ ತೊಳ್ಕೊಂಡು ಈ ರೀತಿ ನೀವು ಒರೆಸ್ಕೋಬೋದು. ಸೊ
ಈಗ ನಿಮ್ಮ ಸ್ಕಿನ್ ಸಖತ್ ಕ್ಲೀನಾಗಿ ಫೀಲ್ ಆಗುತ್ತೆ ಮತ್ತು ಈ ಒಂದು ಫೇಸ್ ವಾಶ್ನ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಕೂಡ ಕಡಿಮೆ ಆಗುತ್ತೆ. ಈ ಫೇಸ್ ವಾಶ್ನ ನಿಮಗೆ ಜಾಸ್ತಿ ಆ್ಯಕ್ನಿ ಇದ್ದರೆ, ಮಾಡರೇಟ್ ಟು ಹೆವಿ ಆ್ಯಕ್ನಿ ಇದ್ದರೆ, ಜಾಸ್ತಿ ಪಿಂಪಲ್ಸ್ ಇದ್ದರೆ ಯೂಸ್ ಮಾಡ್ಬೋದು. ಈ ಒಂದು AHA BHA ಫೋಮಿಂಗ್ ಫೇಸ್ ವಾಶ್ ಏನಿದೆ ಇದು ಬಯೋಕ್ಯೂಲ್ನವ್ರದ್ದೇ. ಇದನ್ನು ನೀವು ಕಡಿಮೆ ಆ್ಯಕ್ನಿ ಇದ್ದರೆ ಅಂದರೆ ಕಡಿಮೆ ಪಿಂಪಲ್ಸ್ ಇದ್ದರೆ ಯೂಸ್ ಮಾಡ್ಬೋದು. ಇದು ನೋಡಿ ಈ ರೀತಿ ನೊರೆ ಥರ ಇರುತ್ತೆ. ಸೊ ತೊಗೊಂಡು ಫೇಸ್ ಮೇಲೆ ಮಸಾಜ್ ಮಾಡಿ ಫೇಸ್ ವಾಶ್ ಮಾಡೋದಷ್ಟೇ. ಕಡಿಮೆ ಆ್ಯಕ್ನಿ ಜೊತೆಗೆ ಇದರಲ್ಲಿ AHA BHA ಎರಡೂ ಇರೋದ್ರಿಂದ ನಿಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಕೂಡ ಮಾಡುತ್ತೆ. ಸೊ 2 ಫೇಸ್ ವಾಶ್ನ ಕೂಡ ನಿಮಗೆ ಎಷ್ಟು ಪಿಂಪಲ್ಸ್ ಇದೆ ಅದರ ಅನುಗುಣವಾಗಿ ನೀವು ಟ್ರೈ ಮಾಡ್ಬೋದು ಇದನ್ನು. ಬಯೋಕ್ಯೂಲ್ನ BHA ಪ್ಲಸ್ AHA ಆಯಿಲ್ ಕ್ಲಿಯರ್ ಕ್ಲಾರಿಫೈಯಿಂಗ್ ಟೋನರ್ನ ನೀವು ಫೇಸ್ ವಾಶ್ ಆದಮೇಲೆ ವಾರಕ್ಕೆ ಒಮ್ಮೆ ಇದನ್ನು ಯೂಸ್ ಮಾಡ್ಬೋದು. AHA BHA ಅಂದರೆ ಏನು? ಇವಾಗ ನಮ್ಮ ಸ್ಕಿನ್ ಮೇಲೆ ನಮಗೆ ಕಾಣಿಸುವಂಥದ್ದೇನು, ಡೆಡ್ ಸ್ಕಿನ್ ಸೆಲ್ಸ್ ಆಗಿರ್ಬೋದು ಅಥವಾ ಡಲ್ ಸ್ಕಿನ್ ಆಗಿರ್ಬೋದು ಮತ್ತು ಪಿಂಪಲ್ಸ್ ಆಗಿರ್ಬೋದು, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್, ಇದನ್ನೆಲ್ಲ ಮೇಲೆ ನೀಟಾಗಿ ಕ್ಲೀನ್ ಮಾಡುತ್ತೆ. BHA ಒಂದು ಸ್ಕಿನ್ನನ್ನು ಡೀಪಾಗಿ ಒಳಗಡೆ ಪೆನಿಟ್ರೇಟ್ ಆಗಿ ಅದನ್ನು ಕ್ಯೂರ್ ಮಾಡುತ್ತೆ. AHA ಸ್ಕಿನ್ನನ್ನು ಸರ್ಫೇಸ್ ಮೇಲೆ ಕ್ಲೀನ್ ಮಾಡುತ್ತೆ. ಏನಿಲ್ಲ, ಫೇಸ್ ವಾಶ್ ಆದಮೇಲೆ ಒಂಚೂರು ನೀವು ನೋಡಿದ್ರಲ್ವ, ಒಂದು 2-3 ಡ್ರಾಪ್ನ ತೊಗೊಂಡು ಫೇಸ್ ಮೇಲೆ ನೀಟಾಗಿ ಅದನ್ನು ಪ್ಯಾಟ್ ಮಾಡಿ, ಅಂದರೆ ಈ ರೀತಿ ಪ್ರೆಸ್ ಮಾಡಿ. ಇಲ್ಲಾಂದರೆ ನೀವು ಕಾಟನ್ ಪ್ಯಾಡ್ ಇದ್ದರೆ ಅಥವಾ ಕಾಟನ್ ಬಾಲ್ನ ಸಮಸ್ಯೆಯಿಂದನೂ ನೀಟಾಗಿ ಅದನ್ನು ಅಪ್ಲೈ ಮಾಡ್ಕೋಬೋದು. ಸೊ ನಿಮಗೆ ಆ ಒಂದು ಟಾಪ್ ಲೇಯರ್ ಡೆಡ್ ಸ್ಕಿನ್ ಎಲ್ಲ ನೀಟಾಗಿ ಕ್ಲೀನಪ್ ಆಗಿ ಒಂದು ಕ್ಲಿಯರ್ ಸ್ಕಿನ್, ಹೊಸ ಸ್ಕಿನ್ ಬರೋ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಈ ಒಂದು ಟೋನರ್. ಮತ್ತು ಸಿರಮ್ಗೆ ನೀವು ಡರ್ಮಕೋನ 2% ಕೋಜಿಕ್ ಆ್ಯಸಿಡ್ ಸಿರಮ್ ಯೂಸ್ ಮಾಡ್ಬೋದು. ಈ ಒಂದು ಸಿರಮ್ ಒನ್ ಆಫ್ ದ ಬೆಸ್ಟೆಸ್ಟ್ ಸಿರಮ್ ನಿಮಗೆ ಆಯ್ಲಿ ಸ್ಕಿನ್ ಸಮಸ್ಯೆ ಮತ್ತು ಪಿಗ್ಮೆಂಟೇಷನ್ ಇರೋರಿಗೆ ಈ ಒಂದು ಬೆಸ್ಟ್ ಸಿರಮ್. ಇದು ಇದರಲ್ಲಿ ಆರ್ಬ್ಯೂಟಿನ್ ಇರುತ್ತೆ, ನೈಸನಮೈಡ್ ಇರುತ್ತೆ. ಇದೆರಡು ಏನು ಮಾಡುತ್ತೆ, ಪ್ಲಸ್ ಕೋಜಿಕ್ ಆ್ಯಸಿಡ್, ಇದೆಲ್ಲ ಏನು ಮಾಡುತ್ತೆ ಅಂದರೆ ಈ ಒಂದು ಆಯ್ಲಿ ಸ್ಕಿನ್ ಸಮಸ್ಯೆ, ಪಿಗ್ಮೆಂಟೇಷನ್ ಆಗಿರ್ಬೋದು, ಇದನ್ನೆಲ್ಲ ದೂರ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ ಮೇಲಿರುವಂಥ ಸನ್ ಡ್ಯಾಮೇಜ್ ಆಗಿರ್ಬೋದು, ಸನ್ ಟ್ಯಾನ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಡಿಸ್ಕಲರೇಷನ್, ಇದು ಮಂಕಾಗಿ ಕಾಣಿಸೋದಂತೀವಲ್ಲ ಸ್ಕಿನ್ನು, ಸೊ ಅದನ್ನೆಲ್ಲ ದೂರ ಮಾಡಿ ಸ್ಕಿನ್ನನ್ನು ಕ್ಲಿಯರ್ ಆಗಿ ಮಾಡುತ್ತೆ. ಸೊ ಆಯ್ಲಿ ಸ್ಕಿನ್ ಸಮಸ್ಯೆ ಇರೋರು ನೈಸನಮೈಡ್ ಯೂಸ್ ಮಾಡ್ಬೋದು, ಜಸ್ಟ್ ಪ್ಲೇನ್ ನೈಸನಮೈಡ್. ಇಲ್ಲಾಂದರೆ ಆಯ್ಲಿ ಸ್ಕಿನ್ ಜೊತೆ ಪಿಗ್ಮೆಂಟೇಷನ್ ಇರೋರು ಈ ಒಂದು ಟೋನರ್ನ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ ಕ್ರಮೇಣವಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಫೇಸ್ ವಾಶ್, ಟೋನರ್, ಆಮೇಲೆ ಸಿರಮ್ ಆದಮೇಲೆ ಮಾಯಿಶ್ಚರೈಸರ್. ಈಗ ಆಯ್ಲಿ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಈ ಒಂದು ಮಿನಿಮಲಿಸ್ಟ್ನ ವಿಟಮಿನ್ B5 10% ಮಾಯಿಶ್ಚರೈಸರ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಬಟ್ ಇದರ ಮೇಲೆ ಲೇಬಲ್ ಇರೋದೇ ನೀವು ನೋಡ್ಬೋದು, ಲೈಟ್ ವೆಯ್ಟ್ ಆ್ಯಂಡ್ ಆಯಿಲ್ ಫ್ರೀ ಮಾಯಿಶ್ಚರೈಸರ್. ಸೊ ಇದು ಬೇಸಿಕಲಿ ನಾನ್ ಕಾಮಿಡೋಜೆನಿಕ್ ಆ್ಯಂಡ್ ಹೈಡ್ರೇಟಿಂಗ್ ಮತ್ತು ಅಬ್ಸಾರ್ಬ್ಸ್ ಈಸಿಲಿ ಮತ್ತು ಒಂದು ಜೆಲ್ ಟೆಕ್ಸ್ಚರಲ್ಲಿ ಇರುತ್ತೆ. ಯಾವುದೇ ಒಂದು ಆಯ್ಲಿ ಸ್ಕಿನ್ ಮಾಯಿಶ್ಚರೈಸರ್ ನೀವು ನೋಡಿದ್ರು ಇಟ್ ಶುಡ್ ಬಿ ಅ ಜೆಲ್ ಮಾಯಿಶ್ಚರೈಸರ್. ನಾನ್ ಕಾಮಿಡೋಜೆನಿಕ್ ಅಂದರೆ ಏನು? ಇವಾಗ ನೀವು ನಿಮ್ಮ ಪೋರ್ಸ್ನ ನೀಟಾಗಿ ಕ್ಲೀನ್ ಮಾಡಿದ್ದೀರಾ. ಯಾವುದೇ ಒಂದು ಮಾಯಿಶ್ಚರೈಸರ್ ಕಾಮಿಡೋಜೆನಿಕ್ ಅಂದರೆ ಏನು? ಒಳಗಡೆ ಆ ಒಂದು ಮಾಯಿಶ್ಚರೈಸರ್ ಪೋರ್ಸ್ ಒಳಗಡೆ ಹೋಗುತ್ತೆ ಅಂತ. ಒಳಗಡೆ ಹೋದಾಗ ಅಗೇನ್ ಆ ಆಯಿಲ್ ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಅಗೇನ್ ಕಾಸಿಂಗ್ ನಿಮಗೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಎಲ್ಲ ಮತ್ತೆ ವಾಪಸ್ ಬರುತ್ತೆ. ನಾನ್ ಕಾಮಿಡೋಜೆನಿಕ್ ಅಂದ್ರೇನು? ಈ ರೀತಿ ಜೆಲ್ ಮಾಯಿಶ್ಚರೈಸರ್ ಏನು ಮಾಡುತ್ತೆ, ದರ್ ಬೇಸಿಕಲಿ ನಾನ್ ಕಾಮಿಡೋಜೆನಿಕ್ ಅಂದರೆ ಪೋರ್ಸ್ ಒಳಗಡೆ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ, ಮೇಲೆ ಮಾತ್ರ ನಿಮಗೆ ಒಂದು ಒಳ್ಳೆ ಹೈಡ್ರೇಷನ್ ಕೊಡುತ್ತೆ, ಒಳ್ಳೆ ಒಂದು ಮಾಯಿಶ್ಚರ್ ಕೊಡುತ್ತೆ, ಆ ಒಂದು ಆಯಿಲ್ನ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಆ್ಯಂಡ್ ಈಗ SPF 50 ಇರುವಂಥ ಡರ್ಮಕೋನ ಸೀಸನಮೈಡ್ ಆಕ್ವಾ ಜೆಲ್ ಸನ್ಸ್ಕ್ರೀನ್ ಶುಡ್ ಬಿ ಯೋರ್ ಲಾಸ್ಟ್ ಸ್ಟೆಪ್. ಫೇಸ್ ವಾಶ್, ಟೋನರ್, ಸೆರಮ್, ಮಾಯಿಶ್ಚರೈಸರ್ ಎಲ್ಲ ಆದಮೇಲೆ ನೀವು ಒಂದು ಸನ್ಸ್ಕ್ರೀನ್ ಹಾಕಿ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಸೊ ಸನ್ಸ್ಕ್ರೀನ್ ವೈ ಇಟ್ ಈಸ್ ಇಂಪಾರ್ಟೆಂಟ್? ಒಂದು, ನಮ್ಮ ಫೇಸ್ ಮೇಲಿರುವಂಥ ರಿಂಕಲ್ಸ್ ಮತ್ತು ಫೈನ್ ಲೈನ್ಸ್, ಪಿಗ್ಮೆಂಟೇಷನ್, ಸನ್ ಟ್ಯಾನ್, ಇದನ್ನೆಲ್ಲ ನಾವು ರಿಮೂವ್ ಮಾಡೋದಕ್ಕೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀವಿ. ಆ್ಯಂಡ್ ಆಬ್ವಿಯಸ್ಲಿ ಟ್ಯಾನ್ ಆಗದೇ ಇರೋಂಗೆ ಕೂಡ ನಾವು ನೋಡ್ಕೊಳ್ಳೋದಕ್ಕೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀವಿ. ಆ್ಯಂಡ್ ಈ ಒಂದು ಸ್ಟೆಪ್ಸ್ನ ಎಲ್ಲ ಫಾಲೋ ಮಾಡಿ ನಾವು ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದರೆ ಇಟ್ ಈಸ್ ವೇಸ್ಟ್ ಅಂತಲೇ ಹೇಳ್ಬೋದು. ಸನ್ಸ್ಕ್ರೀನ್ ಏನು ಮಾಡುತ್ತೆ, ಆ ಒಂದು ನಾವು ಹಾಕಿರ್ತೀವಲ್ಲ ಆ ಪ್ರಾಡಕ್ಟ್ಸ್ನೆಲ್ಲ ನೀಟಾಗಿ ಸೀಲ್ ಮಾಡಿ, ಪ್ಲಸ್ ಇನ್ನೂ ಒಂದು ಬೆಟರ್ ರಿಸಲ್ಟ್ ಕೊಡೋದಕ್ಕೆ ಈ ಒಂದು ಸನ್ಸ್ಕ್ರೀನ್ ಹೆಲ್ಪ್ ಮಾಡುತ್ತೆ. ಹಾಗೆ ನೀವು ಯೂಸ್ ಮಾಡುವಂಥ ಸನ್ಸ್ಕ್ರೀನ್ ಶುಡ್ ಬಿ
ಆಯಿಲ್ ಫ್ರೀ ಜೆಲ್ ಟೆಕ್ಸ್ಚರಲ್ಲಿ ಇರಬೇಕು. ಆ್ಯಂಡ್ ಇವತ್ತು ನಾನು ತೋರಿಸುವಂಥ ಸನ್ಸ್ಕ್ರೀನ್ ಇಟ್ ಈಸ್ ಬೆಸ್ಟ್ ಫಾರ್ ಆಯಿಲಿ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್. ಸೊ ನಾನು ಹೇಳಿದಂಥ ಈ ಒಂದು ಪ್ರಾಡಕ್ಟ್ಸ್ನೆಲ್ಲ ನೀವು ಕೂಡ ಟ್ರೈ ಮಾಡಿ, ಟೆಸ್ಟ್ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ಪಾರ್ಲರ್ಗೆ ಹೋಗಿ ಈ ರೀತಿ ಡೇಂಜರಸ್ ಟ್ರೀಟ್ಮೆಂಟ್ ಎಲ್ಲ ತೊಗೊಳೋದಕ್ಕಿಂತ ನಾನು ತೋರಿಸಿದಂಥ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ನಿಮಗೆ ಲಾಂಗ್ ಟರ್ಮ್ ಪಾಸಿಟಿವ್ ಎಫೆಕ್ಟ್ಸ್ ಇರುತ್ತೆ. ಅಂದರೆ ಪರ್ಮನೆಂಟಾಗಿ ನಿಮ್ಮ ಸ್ಕಿನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಯಾವುದೇ ಒಂದು ಡೇಂಜರಸ್ ಟ್ರೀಟ್ಮೆಂಟ್ನ ಅವಶ್ಯಕತೆ ಇರಲ್ಲ. ಬೇಕಿದ್ರೆ ನೀವು SPF ಇರುವಂಥ ಲಿಪ್ ಬಾಮ್ ಕೂಡ ಯೂಸ್ ಮಾಡ್ಬೋದು. ನಾನು ಡಾಟ್ ಆ್ಯಂಡ್ ಕಿಯ ಒಂದು ಲಿಪ್ ಬಾಮ್ ಯೂಸ್ ಮಾಡಿದೆ, ಟಿಂಟೆಡ್ ಲಿಪ್ ಬಾಮ್. ಆ್ಯಂಡ್ ಹೇಗನ್ನಿಸ್ತು ಈ ಒಂದು ವಿಡಿಯೋ? ಏನಾದರೂ ಹೇಳೋಕ್ಕೆ ಇಷ್ಟ ಆದರೆ, ಕೇಳೋಕ್ಕೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.